ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾನು ಮನೇನ ತುಂಬ ಅಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಮಾಡೋದಕ್ಕೆ ಮೀಶೋನಿಂದ ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಫ್ಯಾನ್ಸಿ ಹೂವಿನ ಮಾಲೆ ಆಗಿರ್ಬೋದು, ಅಗರಬತ್ತಿ ಹೋಲ್ಡರ್ ಮತ್ತು ಡೆಕೋರೇಷನ್ ದೀಪ ಆಗಿರ್ಬೋದು, ಪೂಜಾ ಚೌಕಿ ಆಗಿರ್ಬೋದು, ಈ ರೀತಿ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಕಡಿಮೆ ಬೆಲೆಗೆ ಉತ್ತಮ ಕ್ವಾಲಿಟಿಯಲ್ಲಿ ನಿಮಗೆ ಮೀಶೋದಲ್ಲಿ ಸಿಗುತ್ತೆ. ಬಜೆಟ್ ಫ್ರೆಂಡ್ಲಿ ಹಾಗೆ ಬೆಸ್ಟ್ ಕ್ವಾಲಿಟಿ ಆಗಿರೋದ್ರಿಂದ ನೀವು ಇದನ್ನು ಖಂಡಿತವಾಗ್ಲೂ ಚೂಸ್ ಮಾಡ್ಬೋದು. ನಾನು ತೋರಿಸ್ತಿರೋ ಈ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಆ ಪ್ರಾಡಕ್ಟ್ಸ್ ಲಿಂಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಇನ್ಸೆನ್ಸ್ ಹೋಲ್ಡರ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಕೇವಲ ದೀಪನ ಬೆಳಗ್ಸೋಕ್ಕಷ್ಟೇ ಅಲ್ಲ, ಡೆಕೋರೇಷನ್ಗೆ ಮೇಯ್ನಾಗಿ ಯೂಸ್ ಮಾಡ್ಬೋದು. ಪೂಜಾ ಡೆಕೋರೇಷನ್ಗೆ ಇದು ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ. ಇದರ ಫಿನಿಶಿಂಗ್, ಡಿಸೈನ್ಸ್ ಮತ್ತು ಕ್ವಾಲಿಟಿ ತುಂಬಾ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಧೂಪ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಅಂಟಿಸಾದ್ಮೇಲೆ ಬೆಳಗಾದ್ಮೇಲೆ ಅದರಲ್ಲಿ ಬೂದಿ ಉದುರುತ್ತೆ. ಇದರಲ್ಲಿ ನಾವು ಅಂಟಿಸೋದ್ರಿಂದ ಬೂದಿ ಆ ಕಡೆ ಈ ಕಡೆ ಆಗದೆ ತುಂಬಾ ಸ್ವಚ್ಛವಾಗಿ ಇಟ್ಕೋಬೋದು. ದೇವ್ರ ಮನೇನ ನೀಟಾಗಿ ಕಾಣಿಸುತ್ತೆ. ಜಸ್ಟ್ 145 ರುಪೀಸ್ ಕೊಟ್ಬಿಟ್ಟು ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ವುಡನ್ ಹೋಲ್ಡರ್ ಕೊಟ್ಟಿದ್ದಾರೆ ಇದಕ್ಕೆ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಬನ್ನಿ. ಇದು ಪೂಜಾ ಚೌಕಿ. ಮೀಶೋನಿಂದ ನಾನು ಪೂಜಾ ಚೌಕಿನ ಆರ್ಡರ್ ಮಾಡಿದ್ದೀನಿ. ಇದು ಡೆಕೋರೇಷನ್ ಪರ್ಪಸ್ಗೆ ತುಂಬಾ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಪ್ಯಾಕ್ ಆಫ್ 3 ಇದೆ. ಒಂದೇ ಸೈಜಲ್ಲಲ್ಲ, 3 ಬೇರೆ ಬೇರೆ ಸೈಜಲ್ಲಿ ಕೊಟ್ಟಿದ್ದಾರೆ. ಈ ಚೌಕಿಗಳ ಮೇಲೆ ನಿಮ್ಮನೆ ಪೂಜಾ ರೂಮಲ್ಲಿ ಚಿಕ್ಕ ಚಿಕ್ಕ ದೇವರ ಐಡಲ್ಸ್ ಇರ್ಬೋದು, ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಪೂಜಾ ಟೈಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಇದ್ರ ಮೇಲ್ಗಡೆ ಕಳಶ ಇಟ್ಕೋಬೋದು, ದೀಪ ಅಂಟಿಸ್ಬೋದು, ಹಣ್ಣು ಇಡ್ಬೋದು, ನೈವೇದ್ಯ, ಇಲ್ಲಾಂದರೆ ಪೂಜೆಗೆ ಯೂಸ್ ಮಾಡುವಂಥ ಐಟಮ್ಸ್ನ ಇದ್ರ ಮೇಲೆ ಜೋಡಿಸ್ಕೋಬೋದು. ಫಿನಿಶಿಂಗ್ ಮತ್ತು ಡಿಸೈನ್ ಬಗ್ಗೆ ಹೇಳೋದೇ ಬೇಡ, ಬ್ಯೂಟಿಫುಲ್ ಆಗಿದೆ. ಹಾಗೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. 4 ಲೆಗ್ಸ್ ಕೊಟ್ಟಿರ್ತಾರೆ, ಹೈಟಾಗಿ ಕಾಣೋ ಥರ ಇರುತ್ತೆ. ಕಡಿಮೆ ಬೆಲೆಗೆ ಮೀಶೋದಲ್ಲಿ ನಿಮಗೆ ಈ ಕಾಂಬೋ ಆಫರ್ ಸಿಗ್ತಾ ಇದೆ. ಒಂದೇ ಪ್ಯಾಕಲ್ಲಿ 3 ಸೈಜ್ದು ಕಾಂಬೋ ನಿಮಗೆ ಸಿಗ್ತಾ ಇರೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ನಿಮ್ಮ ಕಡಿಮೆ ಬಜೆಟಲ್ಲಿ ನೀವು ಈ ರೀತಿ ಚೌಕಿಗಳನ್ನ ಹುಡುಕ್ತಾ ಇದ್ದರೆ ಈ ಚೌಕಿ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದನ್ನು ನೀವು ಖಂಡಿತವಾಗಿಯೂ ಮೀಶೋದಿಂದ ಬೈ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕ್ ನಿಮಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಇದಕ್ಕೆ ನಾನು ಮೀಶೋದಲ್ಲಿ ಜಸ್ಟ್ 166 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಹಬ್ಬದ ಟೈಮಲ್ಲಿ ಶಾಪಿಂಗ್ ಮಾಡೋಕ್ಕೆ ಕೆಲವರು ಅಂದರೆ ತುಂಬ ಜನರು ಮೀಶೋನೇ ಚೂಸ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಕಡಿಮೆ ಬೆಲೆಗೆ ಸಾಕಷ್ಟು ಡಿಸೈನ್ಸ್ ಇರುತ್ತೆ, ತುಂಬಾ ಆಪ್ಷನ್ಸ್ ಸಿಗುತ್ತೆ. ಸೊ ಹಾಗಾಗಿ ಮೀಶೋನ ಚೂಸ್ ಮಾಡ್ಕೋತಾರೆ. ನಾನು ಲಾಸ್ಟ್ ಟೈಮ್ ಹಬ್ಬಕ್ಕೂ ಮೀಶೋದಲ್ಲಿನೇ ಶಾಪಿಂಗ್ ಮಾಡಿದ್ದೀನಿ. ಈ ಸಾರಿನೂ ಕೂಡ ಮೀಶೋದಲ್ಲಿನೇ ಈ ಐಟಮ್ಸ್ನೆಲ್ಲ ತರಿಸ್ಕೊಂಡಿರೋದು. ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಹಾಗೆ ಪೂಜಾ ಐಟಮ್ಸ್ ಆಗಿರ್ಬೋದು, ಹಾಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಇರ್ಬೋದು, ಎಲ್ಲನೂ ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ನೀವು ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ನಾನು ಕೊಡ್ತಿರೋ ಪ್ರಾಡಕ್ಟ್ ರಿವ್ಯೂ ಬಂದುಬಿಟ್ಟು ನನ್ನ ನಿಜ ಅನುಭವ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ರೀತಿ ಪ್ರಮೋಷನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇಲ್ಲ. ನಿಮಗೆ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇರೋದು. ಪ್ರಾಡಕ್ಟ್ಸ್ನೆಲ್ಲ ನಾವು ಔಟ್ಸೈಡ್ ತೊಗೊಳಕ್ಕೆ ಹೋದರೆ ಹೆವಿ ಅಮೌಂಟ್ ಬೀಳುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಯೂಸ್ಫುಲ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ನೆಕ್ಸ್ಟ್ ಪ್ರಾಡಕ್ಟ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಳದಿ ಮತ್ತು ಕುಂಕುಮ ಬಾಕ್ಸು. ಹಬ್ಬದ ದಿನ ನಾವು ಎಸ್ಪೆಷಲಿ ದೇವ್ರ ಮುಂದೆ ಹಳದಿ ಮತ್ತು ಕುಂಕುಮ ಇಡಲೇಬೇಕಾಗುತ್ತೆ. ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ಮನೆಗೆ ಬರೋ ಮುತ್ತೈದರಿಗೆ ನಾವು ಅರಿಶಿನ ಕುಂಕುಮ ಕೊಡಲೇಬೇಕಾಗುತ್ತೆ. ಸೊ ಆವಾಗ ನಾವು ಇದರಲ್ಲಿ ಅರಿಶಿನ ಇಲ್ಲ ಕುಂಕುಮ ಅಕ್ಷತೆ ಇಟ್ಬಿಟ್ಟು ಕೊಡೋಕ್ಕಾಗುತ್ತೆ. ಇದನ್ನು ನಾವು ದೇವ್ರ ಮುಂದೆ ಡೆಕೋರೇಷನ್ಗೂ ಇಡ್ಬೋದು, ಹಾಗೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ರಿಟರ್ನ್ ಗಿಫ್ಟ್ ಕೊಡುವಾಗಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ರಿಟರ್ನ್ ಗಿಫ್ಟ್ ಕೊಡೋದಕ್ಕೂ ಬೆಸ್ಟ್ ಚಾಯ್ಸ್. ಹಾಗೆ ನಾವು ಮನೆಗೆ ಡೆಕೋರೇಷನ್ಗೆ ಯೂಸ್ ಮಾಡಬೇಕು ಅಂದ್ರೂ ಬೆಸ್ಟ್ ಚಾಯ್ಸು. ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇದರ ಡಿಸೈನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫಿನಿಶಿಂಗ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಸೈಡಲ್ಲಿ ನಾವು ಕುಂಕುಮ, ಹಾಗೆ ಇನ್ನೊಂದು ಸೈಡಲ್ಲಿ ಅರಿಶಿನ ಇಟ್ಕೋಬೋದು, ಇಲ್ಲಾಂದರೆ ಅಕ್ಷತನೂ ಕೂಡ ಇದರಲ್ಲಿ ಫಿಲ್ ಮಾಡಿ ಇಟ್ಕೋಬೋದು. ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 131 ರುಪೀಸ್.
ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಕಾಂಬೋ ಆಫರಲ್ಲಿ ಸ್ಟೀಲ್ ಪ್ಲೇಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಈ ಪ್ಲೇಟ್ಸ್ನ ನಾನು ಮೇಯ್ನಾಗಿ ಡೆಕೋರೇಷನ್ ಪರ್ಪಸ್ಗೆ ಅಂತಲೇ ತರಿಸ್ಕೊಂಡಿರೋದು. ಇದು ಪ್ಯಾಕ್ ಆಫ್ 6ಅಲ್ಲಿ ನಿಮಗೆ ಸಿಗುತ್ತೆ. ಜಾಸ್ತಿ ಕ್ವಾಂಟಿಟಿನೂ ಕೂಡ ಅವೈಲೇಬಲ್ ಇದೆ. ನಾನು ತೊಗೊಂಡಿರೋದು ಪ್ಯಾಕ್ ಆಫ್ 6. ಈ ಪ್ಲೇಟ್ಸ್ ಮಿಡ್ಲಲ್ಲಿ ಫ್ಲವರ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಹಾಗೆ ಪ್ಲೇಟ್ಸ್ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ವೆಯ್ಟ್ ಇದೆ ಆಯಿತಾ ಈ ಪ್ಲೇಟ್ಸು. ಹಬ್ಬದ ಟೈಮಲ್ಲಿ ನಾವು ನೈವೇದ್ಯಕ್ಕೆ ಅಂತ ಪ್ರಸಾದ ಎಲ್ಲ ಮಾಡ್ತೀವಿ. ಆ ಪ್ರಸಾದನ ಈ ಪ್ಲೇಟಲ್ಲಿ ಜೋಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ನಾನು ಹೇಳ್ದಂಗೆ ನೈವೇದ್ಯ ಆಗಿರ್ಬೋದು, ಇಲ್ಲ ದೀಪ ಇರ್ಬೋದು, ಈ ರೀತಿ ಎಲ್ಲ ನಾವು ಪೂಜೆ ಮನೆಯಲ್ಲಿ ಆರಾಮವಾಗಿ ಈ ಸ್ಮಾಲ್ ಪುಟಾಣಿ ಪ್ಲೇಟಿಂದ ನೀಟಾಗಿ ಜೋಡಿಸ್ಕೊಂಡ್ರೆ ಡೆಕೋರೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್. ತುಂಬಾ ಈಸಿಯಾಗಿ ನಾವು ಕ್ಲೀನ್ ಕೂಡ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಹೂವಿನ ಹಾರನ ಆರ್ಡ್ರ್ ಮಾಡಿದ್ದೀನಿ. ಇದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ ಆಗಿರುತ್ತೆ. ಡೆಕೋರೇಷನ್ ಪರ್ಪಸ್ಗೆ ಅಂತಲೇ ಮಾಡಿರೋದಿದು. ತುಂಬಾ ಚೆನ್ನಾಗಿದೆ. ಇದೊಂದು ಆರ್ಟಿಫಿಷಿಯಲ್ ಮಲ್ಲಿಗೆ ಹಾರ. ಪೂಜಾ ಮನೆ ಅಲಂಕಾರಕ್ಕೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು. ನೋಡಲಿಕ್ಕೆ ಇದು ರಿಯಲ್ ಮಲ್ಲಿಗೆ ಹೂವಿನಂತಲೇ ಕಾಣಿಸುತ್ತೆ. ಆದರೆ ಇದು ರಿಯಲ್ ಫ್ಲವರ್ ಅಲ್ಲ, ಪ್ಲಾಸ್ಟಿಕ್ಕಿಂದ ಮಾಡಿರೋದು. ದೇವರಿಗೆ ನೀವು ರಿಯಲ್ ಆಗಿರುವಂಥ ಹೂವನ್ನೇ ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕು. ಹಬ್ಬದ ಟೈಮಲ್ಲಿ ಮಾರ್ಕೆಟ್ಗೆ ಹೂ ಪ್ರೈಸ್ ಕೇಳಿದರೆ ಶಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಆವತ್ತಿನ ದಿನ ಮಂಟಪಕ್ಕೆ ಬ್ಯಾಕ್ಡ್ರಾಪ್ ಡೆಕೋರೇಷನ್ಗಿರ್ಬೋದು ಈ ರೀತಿ ಆರ್ಟಿಫಿಷಿಯಲ್ ಹೂವನ್ನ ಯೂಸ್ ಮಾಡ್ಕೋಬೋದು. ಇದು ರಿಯಲ್ ಫ್ಲವರ್ಸ್ ಥರ ಏನು ಬಾಡೋಗೋದಿಲ್ಲ. ಒಂದು ಸಾರಿ ಇದನ್ನು ಯೂಸ್ ಮಾಡಿಕೊಂಡು ಮತ್ತೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಈ ವರ್ಷ ನಾವು ಯೂಸ್ ಮಾಡ್ತೀವ, ಹಾಗೆ ಇದನ್ನು ನಾವು ನೆಕ್ಸ್ಟ್ ವರ್ಷ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ವರಮಹಾಲಕ್ಷ್ಮಿಗೆ ನಾವು ಯೂಸ್ ಮಾಡಿಕೊಂಡು ಇದೇ ಫ್ಲವರ್ಸ್ನ ನಾವು ಗಣೇಶ ಹಬ್ಬ ಆಗಿರ್ಬೋದು, ನವರಾತ್ರಿ ಟೈಮಲ್ಲಿ ಆಗಿರ್ಬೋದು, ಇದನ್ನೇ ನಾವು ಯೂಸ್ ಮಾಡ್ಕೋಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿಕೊಂಡು ಇದನ್ನು ನಾವು ಬೇರೆ ಹಬ್ಬಕ್ಕೆ ಯೂಸ್ ಮಾಡ್ಕೋಬೋದು. ಕಡಿಮೆ ಪ್ರೈಸಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಆರ್ಟಿಫಿಷಿಯಲ್ ಫ್ಲವರ್ ಹಾರನ ಮತ್ತೆ ನಾವು ರೀಯೂಸ್ ಕೂಡ ಮಾಡ್ಕೋಬಹುದು. ಇದೊಂದು ಮೀಶೋದಲ್ಲಿ ಸಿಗುವಂತಹ ಬೆಸ್ಟ್ ಡೆಕೋರೇಷನ್ ಐಟಮ್ ಅಂತಲೇ ಹೇಳ್ಬೋದು. ಒಂದು ವಿಷಯ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಮಗೆ ಹಬ್ಬದ ಟೈಮಲ್ಲಿ ಫುಲ್ ಬ್ಯುಸಿಯಾಗಿರ್ತೀವಿ, ಹೌದಾ? ಹಾಗೆ ಮಾರ್ಕೆಟಲ್ಲಿ ನಾವು ಹೂ ತಗೊಳ್ಳೋಕ್ಕೆ ಹೋಗ್ತೀವಿ, ಸರಿನಾ? ಆವಾಗ ಹೂ ಪ್ರೈಸ್ ಎಷ್ಟಿರುತ್ತೆ ನೀವೇ ಥಿಂಕ್ ಮಾಡಿ. ಹಬ್ಬದ ಟೈಮಲ್ಲಿ ನಾವು ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಹೂವನ್ನೆಲ್ಲ ಪೋಣಿಸೋ ಅಷ್ಟರಲ್ಲಿ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ವಾ? ಇದರಲ್ಲೂ ಪ್ರೈಸ್ ಕೂಡ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಆನ್ಲೈನಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ಹಾರನ ಡೆಕೋರೇಷನ್ ಪರ್ಪಸ್ಗೆ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ಆವಾಗ ಮನಿನೂ ಸೇವ್ ಮಾಡ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಈ ಪ್ರಾಡಕ್ಟ್ನ ನಾವು ಮತ್ತೆ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ 148 ರುಪೀಸ್ ಕೊಟ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ನೋಡೋಣ. ಇದೊಂದು ಸಿಲ್ವರ್ ಪ್ಲೇಟೆಡ್ ಪ್ಲಾಸ್ಟಿಕ್ ಟ್ರೇ ಆಯಿತಾ. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಪ್ರಾಡಕ್ಟನ್ನು. ತುಂಬ ಅಂದರೆ ತುಂಬ ಜನ ಕೇಳಿದರು. ಹಾಗೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ, ಬೆಸ್ಟ್ ಕ್ವಾಲಿಟಿಯಲ್ಲೂ ಕೂಡ ಇದೆ. ಇದ್ರ ಪ್ಯಾಕಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲೂ ಡ್ಯಾಮೇಜ್ ಆಗಲಿದ್ದೇ ಇರಲಿ ಅನ್ನೋ ಥರ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಒಂದು ಪ್ಯಾಕಿಂಗ್ ಮಾಡಿ ಅದರೊಳಗಡೆ ಇನ್ನೊಂದು ಪ್ಯಾಕಿಂಗ್ ಮಾಡಿ ಮತ್ತೆ ಇನ್ನೊಂದು ಪ್ಯಾಕಿಂಗ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಓಪನ್ ಮಾಡೋಷ್ಟರಲ್ಲೇ ಸುಸ್ತಾಗಿಬಿಡುತ್ತೆ, ಅಷ್ಟು ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ವೇಟ್ಲೆಸ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಕೇರ್ಫುಲ್ಲಾಗಿ ಇದನ್ನು ಯೂಸ್ ಮಾಡ್ಕೋಬೇಕು. ಇದು ಕೂಡ ನಾನು ಮೇಯ್ನಾಗಿ ಡೆಕೋರೇಷನ್ ಪರ್ಪಸ್ಗೆ ಅಂತಲೇ ಮೀಶೋದಲ್ಲಿ ತರಿಸ್ಕೊಂಡಿರೋದು. ಹಬ್ಬದ ಟೈಮಲ್ಲಿ ದೇವ್ರ ಮನೆ ಮುಂದೆ ನಾವು ಹೂ ಹಣ್ಣುಗಳನ್ನ ಜೋಡಿಸಿಡ್ಲಿಕ್ಕೆ, ಇಲ್ಲಾಂದರೆ ನೈವೇದ್ಯನ ಇಡಲಿಕ್ಕೆ, ಇಲ್ಲಾಂದರೆ ದೀಪನ ಬೆಳಗಿಸ್ಲಿಕ್ಕೆ, ಇಲ್ಲಾಂದರೆ ಅರಿಶಿನ ಕುಂಕುಮನ ಈ ಪ್ಲೇಟಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ನೋಡಲಿಕ್ಕೆ ಇದು ಇದನ್ನು ಸಿಲ್ವರ್ ಕೋಟೆಡಲ್ಲಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರುತ್ತೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿದ್ರೂ ಇದೇನು ಪ್ಲಾಸ್ಟಿಕ್ ಥರ ಕಾಣಿಸಲ್ಲ. ಸಿಲ್ವರ್ ಕೋಟಿಂಗ್ ಕೊಟ್ಟಿರೋದ್ರಿಂದ ಇದು ಸಿಲ್ವರ್ ಮೆಟೀರಿಯಲ್ ಥರನೇ ಕಾಣಿಸುತ್ತೆ. ಲೈಟ್ ವೆಯ್ಟ್ ಆಗಿರೋದ್ರಿಂದ ಹಿಡ್ಕೊಳ್ಳೋಕ್ಕೆ ತುಂಬಾ ಈಸಿ. ಹಾಗೆ ಕೇರ್ಫುಲ್ಲಾಗೂ ಯೂಸ್ ಮಾಡ್ಕೋಬೇಕು. ಈಸಿಯಾಗಿ ನಾವು ವಾಶ್ ಕೂಡ ಮಾಡ್ಕೋಬೋದು. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಟ್ರೇ ನಿಮಗೆ ಮೀಶೋದಲ್ಲಿ ಸಿಗುತ್ತೆ. ಇದೊಂದು ಬೆಸ್ಟ್ ಡೀಲ್ ಅಂತ ಹೇಳ್ಬೋದು.
ಹಾಗೆ ಪೂಜೆ ಟೈಮಲ್ಲಿ ಡೆಕೋರೇಷನ್ ಪರ್ಪಸ್ಗೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 190 ರುಪೀಸ್. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ಇದು ಬಂದುಬಿಟ್ಟು ಲಾಟಸ್ ಡಿಸೈನಲ್ಲಿ ಕೊಟ್ಟಿರೋವಂಥ ಕ್ಯಾಂಡಲ್ ಸ್ಟ್ಯಾಂಡ್ ಆಯಿತಾ. ಇದರಲ್ಲಿ ನೀವು ದೀಪನೂ ಅಂಟಿಸ್ಕೋಬೋದು. ಇದನ್ನು ತಾವರೆ ಹೂ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಡಿಸೈನ್ ನೋಡಲಿಕ್ಕೆ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಿರುತ್ತೆ. ಪೂಜೆ ಡೆಕೋರೇಷನ್ ಟೈಮಲ್ಲಿ ಇದೊಂದು ವಿಶೇಷವಾಗಿರುವಂಥ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗಿರೋ ಲುಕ್ ಕೊಡುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇಲ್ಲ ದೀಪಾವಳಿ ಹಬ್ಬ ಆಗಿರ್ಬೋದು, ನವರಾತ್ರಿ ಹಬ್ಬ ಆಗಿರ್ಬೋದು, ಈ ಎಲ್ಲ ಹಬ್ಬಕ್ಕೂ ಕೂಡ ನಾವು ಡೆಕೋರೇಷನ್ಗೆ ಈ ದೀಪನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾವು ದೀಪನ ಬೆಳಗಿಸ್ಬಿಟ್ಟು ದೇವ್ರ ಮುಂದೆ ಇಡೋದ್ರಿಂದ ಡೆಕೋರೇಷನ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದರ ಕಲರ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಡಿಸೈನ್ ಬಗ್ಗೆ ಹೇಳೋದೇ ಬೇಡ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮ್ಮನೆ ಪೂಜಾ ರೂಮನ್ನು ಕಡಿಮೆ ಅಮೌಂಟಲ್ಲಿ ನಾವು ಬ್ಯೂಟಿಫುಲ್ಲಾಗಿ ಕಾಣೋ ಥರ ಬೇಕು, ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಶೋದಲ್ಲಿ ಸಿಗುವಂತಹ ಒಂದೊಳ್ಳೆ ಬೆಸ್ಟ್ ಕ್ವಾಲಿಟಿ ಇರುವಂತಹ ಡೆಕೋರೇಷನ್ ಐಟಮ್ ಅಂತ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು. ಇಮೇಜ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಇದ್ರ ಮಿಡ್ಲಲ್ಲಿ ನಾವು ಫ್ಲವರ್ನ ಹಾಕ್ಕೊಂಡು ರೌಂಡಾಗಿ ನಾವು ದೀಪನ ಅಂಟಿಸ್ಕೊಂಡು ಡೆಕೋರೇಷನ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಇದನ್ನು ನಾವು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು, ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೋಬೋದು. ಇದರ ಪಾರ್ಟನ್ನು ಡಿವೈಡ್ ಮಾಡಿಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ನು ಕೊಟ್ಟಿರ್ತಾರೆ, ನೀವು ನೀಟಾಗಿ ಇದನ್ನು ಜೋಡಿಸ್ಕೋಬೋದು. ಇದರ ಪ್ರೈಸ್ ಬಂದುಬಿಟ್ಟು 180 ರೂಪಾಯಿ. ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ಡ್ರಾಪು. ಇದು ಕೂಡ ನೀವು ಮೇನಾಗಿ ಡೆಕೋರೇಷನ್ ಪರ್ಪಸ್ಗೆ ತಗೋಬೋದು. ಡೆಕೋರೇಷನ್ಗೆ ಮೇನಾಗಿ ಬೇಕಿರೋದು ಬ್ಯಾಕ್ ಡ್ರಾಪ್. ಇದಕ್ಕೆ ನಾನು ಮೀಶೋದಲ್ಲಿ ಜಸ್ಟ್ 215 ರುಪೀಸ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ಮಾರಿಗೋಲ್ಡ್ ಫ್ಲವರ್ ಹಾರನ ತೊಗೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 5 ನಿಮಗೆ ಸಿಗುತ್ತೆ. ಮೀಶೋದಲ್ಲಿ ಇದಕ್ಕೆ ಬರೀ 142 ರುಪೀಸ್ ಅಷ್ಟೇ. ಇದು ಆರೆಂಜ್ ಮತ್ತು ಯೆಲ್ಲೋ ಕಲರಲ್ಲಿ ಚೆಂಡು ಹೂ ಇರುತ್ತಲ್ಲ ಆ ರೀತಿ ಡಿಸೈನ್ ಮಾಡಿರ್ತಾರೆ. ಇದು ಕೂಡ ನೀವು ಮೇನಾಗಿ ಡೆಕೋರೇಷನ್ಗೆ ಅಂತಲೇ ಯೂಸ್ ಮಾಡ್ಕೋಬಹುದು. ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾವು ಕೊಡುವಂಥ ಬೆಲೆಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಮೀಶೋದಲ್ಲಿ ಸಿಗುವಂಥ ಕೆಲವೊಂದು ಡೆಕೋರೇಷನ್ ಐಟಮ್ಸ್ನ ನಾನು ಪರ್ಚೇಸ್ ಮಾಡಿ ನಿಮ್ಮ ಜೊತೆ ರಿವ್ಯೂಸ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಇದು ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ, ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಇದ್ದರೆ, ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕೇಳಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಈ ವಿಡಿಯೋಯಿಂದ ಯಾರಿಗಾದರೂ ಯೂಸ್ಫುಲ್ ಆಗಿದರೆ, ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲಿಂಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.